ನಮಸ್ಕಾರ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ ನಮ್ಮ ಈ ಪ್ರೈಸ್ ಆಕ್ಷನ್ ಟೂಲ್ ಬಗ್ಗೆ ತಿಳಿಸಿದೆ. ಇದ್ರ ಜೊತೆಗೆ ನಾವಿವಾಗ ಒಂದು ಈ ಟೇಬಲ್ನ ಅನಲೈಸ್ ಮಾಡಿ ನಮಗೆ ಸಿಗ್ನಲ್ ಕೊಡೋಂಥ ಟೇಬಲ್ನ ಒಂದು ಆ್ಯಡ್ ಮಾಡಿದ್ದೀವಿ. ಈ ಟೇಬಲ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಟೇಬಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಮಾರ್ಕೆಟು ಗ್ಯಾಪ್ ಡೌನ್ ಆಗಲಿ, ಗ್ಯಾಪ್ ಅಪ್ ಆನ್ ಆಗಲಿ ಅಥವಾ ಫ್ಲ್ಯಾಟ್ ಓಪನ್ ಆಗಲಿ, ಇದೇನು ಮಾಡುತ್ತೆ ಅಂದರೆ ಟೋಟಲ್ ಅನಲೈಸ್ ಮಾಡಿ ನಮಗೆ ಇಲ್ಲಿ ಸಿಗ್ನಲ್ ಸಿಗುತ್ತೆ. ಇದು ಯಾವ ರೀತಿ ಇದು ವರ್ಕ್ ಆಗುತ್ತೆ, ಯಾವ ರೀತಿ ಇದು ವರ್ಕ್ ಮಾಡ್ತದೆ ಟೇಬಲ್ ಅಂತ ಹೇಳಿದ್ರೆ, ಇವತ್ತಿನ ದಿನ ಫ್ಲ್ಯಾಟ್ ಓಪನ್ ಆಗಿದೆ ನೋಡಿ. ಇದು ಓಪನ್ ಪ್ರೈಸ್ ಮೇಲ್ಗಡೆ ವಿ ವ್ಯಾಪ್ ಇದೆ. ವಿ ವ್ಯಾಪ್ ಮೇಲೆ ಇವತ್ತು ಟ್ರೇಡ್ ನಡೀತಾ ಇದೆ. ಇದ್ರ ಮೇಲಿದ್ದಂಥ ಸನ್ನಿವೇಶದಲ್ಲಿ ಇದು ಸ್ಟ್ರಾಂಗ್ ಬೈ ಸಿಗ್ನಲ್ಸ್ ತೋರಿಸುತ್ತೆ. ಡೈಲಿ ಓಪನ್ ಪ್ರೈಸ್ ಮೇಲೆ ವಿ ವ್ಯಾಪ್ ಮೇಲ್ಗಡೆ ಪ್ರೈಸ್ ಟ್ರೇಡ್ ನಡೀತಾ ಇದೆ ಇದ್ರ ಮೇಲೆ. ಅಂಥ ಸನ್ನಿವೇಶದಲ್ಲಿ ಇದು ಬೈ ಸಿಗ್ನಲ್ ಕೊಡುತ್ತೆ. ಅದೇ ರೀತಿ ಸೇಮ್ ಯಾವಾಗ ಇದು ಓಪನ್ ಪ್ರೈಸ್ ಏನಿದೆ, ಓಪನ್ ಪ್ರೈಸ್ ಕೆಳಗಡೆ ವಿ ವ್ಯಾಪ್ ಕೆಳಗಡೆ ಯಾವಾಗ ಟ್ರೇಡ್ ಆಗುತ್ತೋ ಅಂಥ ಸನ್ನಿವೇಶದಲ್ಲಿ ಸ್ಟ್ರಾಂಗ್ ಸೇಲು. ಇನ್ನು ನಿಮಗೆ ಒಳ್ಳೆ ಇದರಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ಇದು ಓಪನ್ ಪ್ರೈಸ್ ಇದೆ. ಓಪನ್ ಪ್ರೈಸು ಮತ್ತು ವಿ ವ್ಯಾಪ್ ಇದು ಎರಡರ ಕೆಳಗಡೆ ಪ್ರೈಸ್ ಇದ್ದಾಗ ಇದು ಸ್ಟ್ರಾಂಗ್ ಸೇಲು. ಮತ್ತು ಬರೀ ಸೇಲ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ಮಾರ್ನಿಂಗಲ್ಲೇ ಮಾರ್ಕೆಟ್ ಇಲ್ಲಿಂದ ಒಂದು ಮೇಲ್ಗಡೆ ಬುಲ್ಲಿಶ್ ಆಗಿ ಮೇಲ್ಗಡೆ ಹೋಯ್ತು ಮಾರ್ನಿಂಗಲ್ಲಿ. ಆವಾಗ ಮೇಲಿಂದ ಒಂದು ಸೇಲಿಂಗ್ ಪ್ರೆಷರ್ ಆಗಿರ್ಬೋದು, ಇಲ್ಲ ಬ್ಯಾಡ್ ನ್ಯೂಸ್ ಆಗಿರೋ ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ಬೋದು, ಅಲ್ಲಿಂದ ಮೇಲಿಂದ ಯಾವಾಗ ಈ ವಿ ವ್ಯಾಪ್ ಕೆಳಗಡೆ ಕ್ಲೋಸ್ ಆಗುತ್ತೋ ಆವಾಗ ಸೇಲು. ಯಾಕಂದರೆ ಸ್ಟ್ರಾಂಗ್ ಸೇಲ್ ಆಗಬೇಕಾದ್ರೆ ವಿ ವ್ಯಾಪು ಓಪನ್ ಪ್ರೈಸಿಂದ ಕೆಳಗಡೆ ಇರಬೇಕು. ಇದು ಬರೀ ಸೇಲ್ ಇದು. ಯಾಕಂದರೆ ಮಾರ್ನಿಂಗಲ್ಲಿ ಮಾರ್ಕೆಟ್ ಬುಲ್ಲಿಶಿಂದ ಮೇಲ್ಗಡೆಯಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದಿರೋದು. ಪ್ರಾಫಿಟ್ ಬುಕ್ಕಿಂಗ್ಗೋಸ್ಕರ ಬರೋ ಸನ್ನಿವೇಶದಲ್ಲಿ ಇದು ಓನ್ಲಿ ಸೇಲ್ ಆಗುತ್ತೆ. ಈ ರೀತಿ ಇದ್ದಾಗ ಮಾತ್ರ ಈ ರೀತಿ ನೋಡಿ. ಇದು ಓಪನ್ ಪ್ರೈಸ್ ಇದೆ. ಓಪನ್ ಪ್ರೈಸ್ ಕೆಳಗಡೆ ವಿ ವ್ಯಾಪ್ ಕೆಳಗಡೆ ಟ್ರೆಂಡ್ ಕೆಳಗಡೆ ಫಾಲ್ ಆಗ್ತಾ ಇದೆ. ಇದು ಸ್ಟ್ರಾಂಗ್ ಸೇಲು. ಮತ್ತು ಬೈ ಸಿಗ್ನಲ್ ಈಗ ಮಾರ್ನಿಂಗಲ್ಲಿ ಈಗ ಮಾರ್ಕೆಟ್ ಫಾಲ್ ಆಗಿ ಯಾವಾಗ ರಿಕವರ್ ಆಗಿ ಯಾವಾಗ ಈ ವಿ ವ್ಯಾಪ್ ಮೇಲೆ ಕ್ಲೋಸ್ ಆಗುತ್ತೋ ನೋಡಿ. ಈ ರೀತಿ ವಿ ವ್ಯಾಪ್ ಮೇಲೆ ಯಾವಾಗ ಕ್ಲೋಸ್ ಆಗುತ್ತೋ ಆವಾಗ ಇದು ಬೈ. ಯಾಕಂದರೆ ಇದು ರಿಕವರ್ ಆಗ್ತಾ ಇರೋದ್ರಿಂದ ಇದು ಬೈ. ಇದು ಸ್ಟ್ರಾಂಗ್ ಬೈ ಅಲ್ಲ. ಸ್ಟ್ರಾಂಗ್ ಬೈ ಅಂದರೆ ಈ ರೀತಿ ಓಪನ್ ಪ್ರೈಸು ಅದ್ರ ಮೇಲೆ ವಿ ವ್ಯಾಪ್ ಇದ್ದಾಗ ಮಾತ್ರ, ಆ ಕಂಡೀಷನಲ್ಲಿ ಮಾತ್ರ ಇದು ಸ್ಟ್ರಾಂಗ್ ಬೈ. ಇದು ಓನ್ಲಿ ಬೈ. ಯಾಕಂದರೆ ಇದು ರಿಕವರ್ ಆಗ್ತಾ ಇರೋದ್ರಿಂದ ಬೈ. ಸೇಮ್ ಅದೇ ರೀತಿ ಮೇಲ್ಗಡೆಯಿಂದ ಫಾಲ್ ಆಗ್ತಾ ಇರೋದ್ರಿಂದ ಇದು ಓನ್ಲಿ ಸೇಲು. ಇದನ್ನ ಅನಾಲಿಸಿಸ್ ಮಾಡಿ ಇದರಲ್ಲಿ ಈ ಟೇಬಲ್ ಯಾವುದೇ ಕಂಡೀಷನ್ ಆಗಿರಲಿ, ಮಾರ್ಕೆಟ್ ಗ್ಯಾಪ್ ಓಪನ್ ಆಗಿರಲಿ, ಗ್ಯಾಪ್ ಡೌನ್ ಆಗಿರಲಿ, ಇಲ್ಲ ಫ್ಲ್ಯಾಟ್ ಓಪನ್ ಆಗಿರಲಿ, ಯಾವುದೇ ಕಂಡೀಷನಲ್ಲಾಗಲೂ ಇದು ಅನಾಲಿಸಿಸ್ ಮಾಡಿ ನಮಗೆ ಬೈ ಸಿಗ್ನಲ್ ಇಲ್ಲ ಸ್ಟ್ರಾಂಗ್ ಬೈ ಇದೆಯೋ ಅಥವಾ ಸ್ಟ್ರಾಂಗ್ ಸೇಲ್ ಇದೆಯೋ, ಬೈ ಇದೆಯೋ, ಸೇಲ್ ಇದೆಯೋ ಎಲ್ಲ ಇದ್ರ ಕೊಡ್ತದೆ. ಮತ್ತು ನಮ್ಮ ಟೇಬಲ್ನಲ್ಲಿ ಈಗ ಇದರಲ್ಲಿ ಕೂಡ ಸಪೋರ್ಟ್ ರೆಸಿಸ್ಟೆಂಟ್ ಇದೆಲ್ಲ ಇದೆ. ಇದೆಲ್ಲನೂ ನೀವು ನೋಡಿಕೊಂಡು ನೀವು ಟ್ರೇಡ್ ಮಾಡ್ಬೋದು. ಇದರಲ್ಲಿ ಇದು ಡೈನಾಮಿಕ್ ಸಪೋರ್ಟ್ ರೆಸಿಸ್ಟೆಂಟ್ ಜೊತೆಗೆ ಇದು ಟೇಬಲ್. ಇದರಲ್ಲಿರೋಂಥ ಇಲ್ಲಿ ನೋಡಿ ಸಪೋರ್ಟ್ ರೆಸಿಸ್ಟೆಂಟ್ ಏನಿದೆ, ಲೆವೆಲ್ಸ್ ಏನಿದೆ, ಇದೆಲ್ಲ ನಾನೀಗ ಇದರಲ್ಲಿ ಡಿಸೇಬಲ್ ಮಾಡಿದ್ದೀನಿ. ಇದನ್ನ ನಾವು ಇವತ್ತೊಂದು ದಿನ ಈ ಟೇಬಲ್ ಬಗ್ಗೆ ನಾನು ತಿಳಿಸೋದಕ್ಕೆ ಈ ವಿಡಿಯೋ ಮಾಡಿದೆ. ಇದರಲ್ಲಿ ಎಲ್ಲ ನೀವು ಡೈರೆಕ್ಟಾಗಿ ಇದರಲ್ಲೇ ಪ್ಲಾಟ್ ಮಾಡಿದಾಗ ಈ ರೀತಿ ಬರ್ತದೆ. ಡೈರೆಕ್ಟ್ ಪ್ಲಾಟ್ ಮಾಡಿದಾಗ ಈ ರೀತಿ ಬರ್ತದೆ. ನಿಮಗೆ ಈ ಟೇಬಲ್ ಕೂಡ ಯಾವ ಸೈಜಲ್ಲಿ ಬೇಕು, ಚಿಕ್ಕದಾಗಿರಬೇಕು, ದೊಡ್ಡದಾಗಿರಬೇಕು, ಇದು ಟೇಬಲ್ ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲರೂ ಇದನ್ನ ಚೇಂಜ್ ಮಾಡ್ಕೋಬೋದು. ಇದ್ರ ಸೆಟ್ಟಿಂಗ್ ಹೋದರೆ ಇದ್ರ ಸೆಟ್ಟಿಂಗ್ ಹೋಗಿ ಕೆಳಗಡೆ ಹೋದರೆ ಇನ್ಪುಟಲ್ಲಿ ನಮಗೆ ಯಾವ ಕಲರ್ ಬೇಕಾದರೂ ಮಾಡ್ಕೋಬೋದು. ಇದನ್ನು ಎಷ್ಟು ಸೈಜ್ ಬೇಕೋ, ಲೆಫ್ಟ್ ಬೇಕೋ, ರೈಟ್ ಬೇಕೋ, ನಮಗೆ ಯಾವ ಸೈಜಲ್ಲಿ ಬೇಕಾದರೂ ಇದು ಮಾಡ್ಬೋದು. ಈಗ ನಿಮಗೆ ತೋರಿಸೋ ಸಲುವಾಗಿ ಈಗ ಇದನ್ನ ದೊಡ್ಡದು ಮಾಡಿದೆ. ಇದನ್ನ ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಇದು ಫುಲ್ ಅನಲೈಸ್ ಮಾಡಿ ಲಾಸ್ಟ್ಗೆ ಇಲ್ಲಿ ನಿಮಗೆ ಸಿಗ್ನಲ್ ಕೊಡ್ತಾ. ಇದು ಸ್ಟ್ರಾಂಗ್ ಬೈ ಇದೆಯೋ, ಇಲ್ಲ ಸ್ಟ್ರಾಂಗ್ ಸೇಲ್ ಇದೆಯೋ, ಬೈ ಇದೆಯೋ,
ಸೊ ಇದೆಲ್ಲ ನಿಮಗೆ ಈಸಿಯಾಗಿ ಇದೆಲ್ಲ ಯಾಕೆ ಮಾಡ್ತಾಯಿದ್ವಿ ಅಂದರೆ ಅದು ಈಸಿಯಾಗಿ ಎಲ್ಲ ಇದಾಗಲಿ ಗೊತ್ತಾಗಲಿ ಎಲ್ಲರಿಗೂ ಈಸಿ ಆಗಲಿ ಅನ್ನೋ ಸಲುವಾಗಿ ನಾವು ಈ ರೀತಿ ಮಾಡ್ತಾಯಿದ್ದೀವಿ. ಯಾರಿಗೆ ನಮ್ಮ ಟೂಲ್ನ ಯೂಸ್ ಮಾಡೋಕ್ಕೆ ಆಸಕ್ತಿ ಇದೆಯೋ ಅಂಥವ್ರಿಗೆ ಎಲ್ಲರಿಗೂ ಒಂದು ವಾರ ಗಂಟ ನಾನು ಇದನ್ನ ಫ್ರೀಯಾಗಿ ಎಲ್ರಿಗೂ ನಾನು ಕೊಡ್ತಾಯಿದ್ದೀನಿ. ನೀವು ನನ್ನ ಈ ಲೆಫ್ಟ್ ಸೈಡಲ್ಲಿ ಕಾಣ್ತಾರ ಅಂತ ಇಮೇಲ್ಗೆ ನಿಮ್ಮ ಟ್ರೇಡಿಂಗ್ ಯೂಸರ್ ಐ ಡಿನ ನನಗೆ ಮೇಲ್ ಮಾಡಿದ್ರೆ ಅದರಲ್ಲಿ ನಿಮಗೆ ಆ್ಯಡ್ ಮಾಡಿ ನಿಮ್ಗೆಲ್ರಿಗೂ ಇದನ್ನ ಕೊಡ್ತೀನಿ. ಎಲ್ಲರನ್ನ ಯೂಸ್ ಮಾಡಿ ನೋಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಕೆಲವರು ಸ್ನೇಹಿತರು ನನಗೀಗ ಆಲ್ರೆಡಿ ಇದನ್ನ ತೊಗೊಂಡಿರೋರು ಇದನ್ನು ಒಂದು 2 ಜನಕ್ಕೆ ಇದು ಯಾವ ರೀತಿ ಆ್ಯಡ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಅವ್ರಿಗೆ ತೋರಿಸ್ತೀನಿ. ಈ ಟ್ರೇಡಿಂಗ್ ವ್ಯೂನಲ್ಲಿ ಇಂಡಿಕೇಟರ್ ಸೆಕ್ಷನ್ಗೆ ಹೋದರೆ ಇಲ್ಲಿ ನಿಮಗೆ ಫೇವ್ರೇಟು, ಮೈ ಸ್ಕ್ರಿಪ್ಟು, ಇಲ್ಲಿ ಕೆಳಗಡೆ ನಿಮಗೆ ಕಾಣ್ತಿದೆ ಇನ್ವೈಟ್ ಓನ್ಲಿ. ಈ ಇನ್ವೈಟ್ ಓನ್ಲಿ ಅಂತ ಇಲ್ಲಿಗೆ ಹೋದಾಗ ನಿಮಗೆ ಇಲ್ಲಿ ಕಾಣುತ್ತದೆ ಪ್ರೈಸ್ ಆಕ್ಷನ್ ಬಾಕ್ಸ್ ಪ್ರೋ ಅಂತೇಳಿ. ಈ ಪ್ರೈಸ್ ಆಕ್ಷನ್ ಬಾಕ್ಸ್ ಪ್ರೋ ಏನಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇದು ಚಾರ್ಟ್ ಮೇಲೆ ಈ ರೀತಿ ಆ್ಯಡ್ ಆಗುತ್ತೆ. ಆವಾಗ ನಿಮಗೆ ಇದ್ರ ಬ್ಯಾಕ್ಗ್ರೌಂಡ್ ಕಲರ್ ಎಷ್ಟು ಹೇಗಿರಬೇಕು ನಿಮ್ಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈ ಟೇಬಲ್ ಸೈಜು ಎಷ್ಟು ಬೇಕು ಯಾವ ರೀತಿ ಅನಲೈಸ್ ಮಾಡ್ಕೋಬೋದು. ಇದು ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ ಏನಿದೆ ಎಲ್ಲ ನೋಡಿ ನೀವು ಟ್ರೇಡ್ ಮಾಡ್ಬೋದು. ಇದು ಬೇಡ ಅಂತ ಹೇಳಿದ್ರೆ ಇದೆಲ್ಲ ಬೇಕಾದ್ರೆ ಡಿಸೇಬಲ್ ಮಾಡ್ಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ಯೂಸ್ ಮಾಡ್ಬೋದು. ಇದು ಮತ್ತು ಇದು ಬರೀ ಇಂಡಿಯನ್ ಮಾರ್ಕೆಟ್, ಇದು ಕೂಡ ಅಷ್ಟೇ. ಈ ಟೇಬಲ್ ಇದೆಯಲ್ಲ ಇದು ಬರೀ ಇಂಡಿಯನ್ ಮಾರ್ಕೆಟಲ್ಲ, ಇದು ಕೂಡ ಯಾವ ಮಾರ್ಕೆಟಲ್ಲಿ ಬೇರೆ ಬೇಕಾದರೂ ವರ್ಕ್ ಆಗುತ್ತೆ. ಕ್ರಿಪ್ಟೋ, ಗೋಲ್ಡು, ಸಿಲ್ವರು ಯಾವುದೇ ಮಾರ್ಕೆಟ್ ಬೇಕಾದ್ರೆ ಇದನ್ನು ಯೂಸ್ ಮಾಡ್ಬೋದು. ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟೇ ಬರ್ತಾ ಇಲ್ಲ, ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಕಮೆಂಟ್ ಮಾಡಿ ದಯವಿಟ್ಟು. ಮತ್ತು ಇದನ್ನ ಯೂಸ್ ಮಾಡಿ ನೋಡಿ, ಮೊದಲು ಯೂಸ್ ಮಾಡಿ ನೋಡಿ. ಇನ್ನು 7 ದಿನಗಳ ಗಂಟ ಎಲ್ಲರಿಗೂ ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಇದನ್ನ ಯೂಸ್ ಮಾಡಿ ನೋಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದರಲ್ಲಿ ವಾಲ್ಯೂಮ್ ಕ್ಯಾಂಡಲ್ ಇದೆ. ಈ ವಾಲ್ಯೂಮ್ ಕ್ಯಾಂಡಲ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದ್ರ ವಾಲ್ಯೂಮ್ ಕ್ಯಾಂಡಲ್ ಎಷ್ಟು ಇಂಪಾರ್ಟೆಂಟ್ ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣೋಣ. ನಮಸ್ಕಾರ ಎಲ್ರಿಗೂ.